ವಾಟ್ ಅಂದ್ರೆ ಥ್ಯಾಂಕ್ಸ್ ಅಂದ್ರೆ ಬರಕಿಲ್ಲ ಸಾರ್, ನಾನೊಬ್ಬ ಬೆಂಗಳೂರಿನ ದೊಡ್ಡ ಡಾಕ್ಟರ್ ಸಾರ್. ನಾನು ಬದುಕಿದಾಗ್ಲೇ 4 ಜನ ನನ್ನ ಒತ್ಕೊಂಡೋಗೋದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀನಿ. ಯಾಕಂದ್ರೆ ಸತ್ ಮೇಲೆ ಚಟ್ಟ ಹೆಂಗ್ ಬರ್ತಾರೆ ನನ್ ಬಾಡಿ ನೆತ್ಕೊಂಡು ಅಂತ ನೋಡಕ್ ಆಗಕ್ಕಿಲ್ವಲ್ಲ. ಇವತ್ತು ಅತ್ತ ಮನೆಗೆ ಹೋಗೋ ಕಾರ್ಯಕ್ರಮ ಇತ್ತು. ಬೇಗ ರೆಡಿಯಾಗಿ ಕೂತ್ಕೊಂಡೆ. ನಮ್ಮಮ್ಮ ದೊಡ್ಡ ಮನ್ಸು ಮಾಡ್ಬಿಟ್ಟು ಬೇಳೆ ಸಾರು ಅನ್ನ ಬೋಂಡ ಬೇರೆ ಮಾಡಿದ್ರು. ಈ ಬೋಂಡದ ಮ್ಯಾಟ್ರ್ ಇನ್ನೊಂದದೇ, ಖಾರವಾಗಿ ಏನೋ ಮಾಡಿರ್ತಾರೆ ಅಂತ ಅನ್ಕೊಂಡ್ರೆ ತೊಗರಿ ಕಾಳು ಸೊಪ್ಪನ್ನ ಹಾಕ್ಬಿಟ್ಟು ಬೋಂಡ ಮಾಡೋರು ಏನೋ ರುಚಿಯಾಗಿ ಮಾಡ್ತಾರೆ ಅಂದ್ರೆ ಇಲ್ಲೂ ನಮ್ಮಮ್ಮ ಡಯಟ್ ನ ಮಿಸ್ಸೇ ಮಾಡ್ತಾ ಇಲ್ಲ. ಸೊಪ್ಪು ಕಾಳು ಮಾತ್ರ ಮಿಸ್ ಮಾಡ್ದಿರಾಗೆ ಹಿಂಸೆ ಕೊಡ್ತಾವ್ರೆ. ನಾನಿವಾಗ ಚಿಕ್ಕ ಮಗು ಇದ್ದಂಗೆ ಅದಕ್ಕೆ ಜಾನ್ಸನ್ ಬೇಬಿ ಸೋಪ್ ಹಾಕೊಂಡು ಕಾಲ್ನ ತಳ್ಕೊಂಬನಿ ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ನಮ್ಮಮ್ಮ ಡಾಕ್ಟ್ರು ರೆಡಿ ಆಯ್ತಾರೆ ನೋಡಿ, ಗ್ಲೌಸ್ ಗೀಸ್ ಎಲ್ಲ ಹಾಕೊಂಡು. ಇವತ್ತು ಡಾಕ್ಟ್ರು ಹಾಸ್ಪಿಟಲ್ ಬರಕ್ಕಿಂತ ಮುಂಚೆ ಬ್ಯಾಂಡೇಜ್ನೆಲ್ಲ ಮನೇಲೆ ರಿಮೂವ್ ಮಾಡಿ ಕ್ಲೀನ್ ಆಗಿ ಬೇಬಿ ಸೋಪ್ನ ಹಾಕಿ ವಾಶ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಯಪ್ಪ ಅದು ನೋಡ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಡಾಕ್ಟರ್ಗಳು ಹಾಸ್ಪಿಟಲ್ ಮಾಡೋದಕ್ಕೂ ಇವತ್ತು ಅಮ್ಮ ಕ್ಲೀನ್ ಮಾಡಿದ್ ನೋಡ್ಬಿಟ್ಟು ನನಗೆ ನಿಜವಾಗ್ಲೂ ತುಂಬಾ ಮನ್ಸಿಗೆ ಬೇಜಾರಾಯ್ತು. ಅರ್ಧ ಮಂಡಿ ಇಲ್ಲೋ ಅನ್ನೋ ಫೀಲ್ ಕೂಡ ಬಂದ್ಬಿಟ್ಟಿದೆ ನನಗೆ. ಇವತ್ತು ಮನ್ಸಿಗೆ ತುಂಬಾ ಬೇಜಾರಾಯ್ತು. ಹತ್ಕೊಂಡ್ಬಿಟ್ಟೆ, ಬಟ್ ಪರವಾಗಿಲ್ಲ. ಹತ್ರೆ ಮನ್ಸಲ್ಲಿ ಇರುವಂತ ನೋವು ಎಷ್ಟೋ ಕಮ್ಮಿ ಆಗುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಕೂಡ ಆಯ್ತು ಹತ್ತದ ಮೇಲೆ. ಅದಾದ್ಮೇಲೆ ನಮ್ ಕೆಂಚಿ ನಂಗೋಸ್ಕರ ಕೆಳಕ್ ಆಯ್ತಿದ್ಲು. ಅವಳ ಮಾತಾಡ್ಸದ್ಮೇಲೆ ನನ್ ಮನ್ಸು ಸಮಾಧಾನ ಆಯ್ತು. ಅಲ್ಲಿಂದ ಸೀದಾ ಆಂಬುಲೆನ್ಸ್ ಅಲ್ಲಿ ಅತ್ತ ಮನೆ ಕಡೆಗೆ ಬಂದೆ. ಬರ್ತಾದಂಗೆ ಇವತ್ತು ನನಗೆ ಆರ್ಥೋಪೆಡಿಕ್ ನೋಡಿದ್ರು. ಕೈ ತಿರುಗ್ತಿಲ್ಲ ಅಂತ ಹೇಳಿದ್ನಲ್ಲ, ಫಿಸಿಯೋಥೆರಪಿ ಮಾಡಿದ್ರು ಸಮೇತ ಕೈ ತಿರುಗಿಲ್ಲ, ಪೇನ್ ಜಾಸ್ತಿ ಆಗ್ತಿತ್ತು. ಅದಕ್ಕೇನೆ ಫೈನಲಿ ಇವತ್ತು ಡಿಸೈಡ್ ಆಯ್ತು ಈ ಕೈಗೆ ಇನ್ನೊಂದು ಸರ್ಜರಿ ಮಾಡಬೇಕು ಅಂತ. ಡಬಲ್ ಸರ್ಜರಿ ಫಿಕ್ಸು. ಇದು ನನ್ನ 4ನೇ ಸರ್ಜರಿ. ಬಟ್ ಈಗ ಏನು ಮಾಡೋಕ್ಕಾಗಲ್ಲ, ಕೈ ಸರಿ ಹೋಗ್ಬೇಕಂದ್ರೆ ಸರ್ಜರಿ ಮಾಡಿಸ್ಕೊಳ್ಳೇಬೇಕು. ಹಾಕಿರೋ ರಾಡ್ನ ರಿಮೂವ್ ಮಾಡಿ ಮತ್ತೊಂದು ರಾಡ್ನ ರಿಪ್ಲೇಸ್ ಮಾಡ್ತಾರಂತೆ. ಬಟ್ ನಾನಿವಾಗ 2 ತಿಂಗಳು ಟೈಮ್ನ ಕೇಳಿದ್ದೀನಿ. 2 ತಿಂಗಳು ನಾನು ನಡೆಯೋದಕ್ಕೆ ರೆಡಿ ಆದ್ಮೇಲೆ ಮಾತ್ರ ಸರ್ಜರಿ ಮಾಡಿಸ್ಕೋಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನನ್ನ ಕಾಲು ಫುಲ್ ಹೀಲ್ ಆಗಿದೆ. ಬ್ಯಾಂಡೇಜ್ ಎಲ್ಲ ರಿಮೂವ್ ಮಾಡಿ ಸ್ಟಾಕಿನ್ಸ್ ನ ಹಾಕ್ಬೇಕು ಅಂತ ಹೇಳಿದಾರೆ. ಸ್ಟಾಕಿನ್ಸ್ ನಾಳೆ ಬರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಇವತ್ತಿಂದ ನನಗೆ ಫಿಸಿಯೋಥೆರಪಿ ಕೂಡ ಶುರು ಮಾಡಿದ್ರು. ಮಂಡಿನ ಇವತ್ತು ಬೆಂಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಇನ್ ಮುಂದೆ ಫಿಸಿಯೋಥೆರಪಿಯಿಂದ ಸ್ಟ್ರೆಂಥನಿಂಗ್ ಆಗುತ್ತೆ ನನ್ನ ಕಾಲು. ಈಗ ನೋಡಿ ಕಿತ್ತಾಕಿದ್ರಲ್ಲ, ಅದು ತೊಡೆಯಲ್ಲಿ ಅದು ಪಿಂಕಿ ಸ್ಕಿನ್ ಎಲ್ಲ ಬರ್ತಾ ಇದೆ. ಇನ್ನು ಈ ಗಾಯ ಹೀಲ್ ಆಗೋದಕ್ಕೆ 1,500 ಕೊಟ್ಟು ಒಂದು ಕ್ರೀಮ್ ತಂದಿದೀವಿ. ಡೈಲಿ 3 ಟೈಮ್ಸ್ ಹಚ್ಬೇಕು. ಎಷ್ಟು ಚೆನ್ನಾಗಿ ವಾಸೆ ಆಗ್ತದೆ ನೋಡಿಲಿ. ಇನ್ನೇನಿಲ್ಲ, ಮಂಡಿ ಮಡ್ಸೋದೆ, ಕಾಲ್ ಎತ್ಕೊಂಡು ನಡೀತಾ ಇರೋದೆ. ಓನ್ಲಿ ಹ್ಯಾಪಿ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ವಾಸೆ ಆಗಿದೆಯೇ, ಖುಷಿ ಆಗುತ್ತೆ. ಇನ್ನೇನು ತೊಂದರೆ ಇಲ್ಲ. ಅಳೋದು ದುಃಖಿಸ್ಕೊಳ್ಳೋದು ಏನೂ ಇಲ್ಲ. ನನ್ನ ಮಂಡಿ ಇಲ್ಲ ಅನ್ಬೇಡ. ಮಂಡಿ ಬರ್ತದೆ, ಮಂಡಿ ಇದೆ, ಸ್ವಲ್ಪ ಹೋಗಿರೋದಷ್ಟೇ, ಹೆದರ್ಕೋಬೇಡ. ನಿನ್ನ ಮಂಡಿ ನಿನ್ನ ಸಪೋರ್ಟ್ ಮಾಡುತ್ತೆ. ಸೊ ಟೋಟಲಿ ಇವತ್ತು ಪಿಕ್ಚರ್ ಹಿಂಗಾಯ್ತು. ಕಾಲ್ ಹೀಲ್ ಆಗಿದೆ, ಆದ್ರೆ ಕೈಗೆ ರೀಸರ್ಜರಿ ಮಾಡಬೇಕು. ಈ ವರ್ಷ ಮಾಡಿಸ್ಕೊಳ್ಳಲ್ಲ, ಮುಂದಿನ ವರ್ಷ ಗ್ಯಾರಂಟಿ ಕೈ ಸರ್ಜರಿ ಮಾಡಿಸ್ಕೊಂಡು ಹುಷಾರಾಗ್ತೀನಿ. ಈಗ ಕಂಪ್ಲೀಟ್ ಆಗಿ ಫಿಸಿಯೋಥೆರಪಿಯಿಂದ ನನ್ನ ಕಾಲು ಸ್ಟ್ರೆಂಥನಿಂಗ್ ಆಗಿ ನಡೆಯೋದಕ್ಕೆ ಶುರು ಮಾಡೋದಷ್ಟೇನೆ.